ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, 1882ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ್ದ ವಂದೇ ಮಾತರಂ ಗೀತೆಯ ಒಂದು ವಂದೇ ಮಾತರಂ ಎಂಬುವ ಘೋಷಣ ವಾಕ್ಯ ಏನಿದೆ, ಈ ಒಂದು ಘೋಷವಾಕ್ಯ ದೇಶಭಕ್ತಿಯ ಸಂಕೇತವಾಗಿತ್ತು. ಇದು 1982ರಲ್ಲಿ ಏನು ಬಂಕಿಂ ಚಂದ್ರ ಚಟರ್ಜಿ ಅವರೇ ರಚಿಸಿದ್ದಂತ ಆನಂದ ಮಠ ಎಂಬ ಕೃತಿಯಲ್ಲಿ ಈ ಒಂದು ವಂದೇ ಮಾತರಂ ಗೀತೆಯನ್ನ ಆ ಒಂದು ಕಾದಂಬರಿಯಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಸೇರಿಸಿದ್ರು. ವೀಕ್ಷಕರೇ, 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುನ್ನ ಏನು ಬ್ರಿಟಿಷರ ವಿರುದ್ಧದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಒಂದು ವಂದೇ ಮಾತರಂ ಘೋಷಣೆ ಏನಿದೆ, ಇದು ಪ್ರೇರಣೆಯ ಒಂದು ಘೋಷಣೆ ಆಗಿತ್ತು. ಈ ಒಂದು ಘೋಷಣೆಯಿಂದಲೇ ಅದೆಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು, ಮತ್ತೆ ಪ್ರೇರಣೆಯನ್ನು ಕೂಡ ಪಡೆದುಕೊಂಡಿದ್ರು, ಮತ್ತೆ ಇದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಕೂಡ ಹೆಚ್ಚಿಸಿತ್ತು. ಅಂದಿನಿಂದಲೂ ಇಂದಿನವರೆಗೂ ಕೂಡ ಏನು ಈ ಒಂದು ವಂದೇ ಮಾತರಂ ಘೋಷಣೆ ಮತ್ತು ಗೀತೆಯನ್ನ ಇವತ್ತು ನಾವು ಹೇಳ್ತಾನೆ ಬರ್ತಾ ಇದ್ದೀವಿ. ಇದೇ ಒಂದು ವಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷಣೆ ಏನಿದೆ, ಇದೇ ಒಂದು ಘೋಷಣೆಯನ್ನ ಹೇಳಿದಕ್ಕೆ ಇವತ್ತು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ಮೊನ್ನೆ ಅಷ್ಟೇ ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿದ್ವಿ. ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಏನು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿರ್ತಕ್ಕಂಥ ಶಾಹೀನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಏನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಆಚರಿಸ್ತಾರೆ. ಈ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣದ ಬಳಿಕ ಎಂಸಿಯ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಧ್ವಜಾರೋಹಣದ ಬಳಿಕ ವಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಎನ್ನುವ ಒಂದು ಘೋಷಣೆಯನ್ನ ಕೂಗ್ತಾನೆ. ಈ ಒಂದು ಘೋಷಣೆ ಕೂಗಿದ ಬಳಿಕ ಅಲ್ಲಿರ್ತಕ್ಕಂಥ ಏನು ಕಾಲೇಜಿನ ಏನು ಪ್ರಾಚಾರ್ಯರು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಅಬ್ದುಲ್ ಹಕೀಮ್ ಅನ್ನೋರು ಆ ವಿದ್ಯಾರ್ಥಿಯನ್ನ ಕರೆದು ಈ ಒಂದು ವಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಅನ್ನುವ ಒಂದು ಘೋಷಣೆ ಏನಿದೆ, ಇದು ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಘೋಷಣೆ. ಇನ್ನೊಮ್ಮೆ ಈ ರೀತಿ ಘೋಷಣೆಯನ್ನ ಕೂಗಬೇಡಿ, ಮತ್ತೆ ಈ ತರಹದ ಘೋಷಣೆಗಳು ನಮ್ಮ ಕಾಲೇಜಿನಲ್ಲಿ ನಡೆಯುವುದಿಲ್ಲ ಅನ್ನೋ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೆ ಆಗಸ್ಟ್ 15ರಂದ ನಡೆದಿರ್ತಕ್ಕಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದು ಘಟನೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳು ಕೂಡ ಏನು ಶಾಹೀನ್ ಕಾಲೇಜು ಮುಂದೆ ಇವತ್ತು ಹೋರಾಟ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಕುರಿತಾಗಿ 15ರಂದು ನಡೆದಿರ್ತಕ್ಕಂಥ ಘಟನೆಯ ಕುರಿತಾಗಿ ದ್ವಿತೀಯ ವಿಷಯದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯ ತಂದೆ ಹೀರೋಬಾ ಎನ್ನುವರು ಈಗ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲೆ ಮಾಡಿಕೊಂಡಿದ್ದು. ಹಾಗಿದ್ರೆ ಈ ಘಟನೆಯ ಸಂಬಂಧಪಟ್ಟಂತೆ ಅವರ ತಂದೆ ಯಾವ ರೀತಿಯಾಗಿ ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಏನು ಶಾಹೀನ್ ಪದವಿ ಪೂರ್ವ ಕಾಲೇಜು ಏನಿದೆ, ಇದು ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಓದ್ತಕ್ಕಂತ ಕಾಲೇಜ್ ಆಗಿರ್ತಕ್ಕಂಥದ್ದು. ಮತ್ತೆ ಎಲ್ಲರೂ ಒಟ್ಟೊಟ್ಟಿಗೆ ಈ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆದ್ರೆ ಈ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಅಬ್ದುಲ್ ಹಕೀಮ್ ಅನ್ನುವ ವ್ಯಕ್ತಿ ಏನಿದ್ದಾರೆ, ಈ ಒಂದು ವ್ಯಕ್ತಿ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ತಾರತಮ್ಯವನ್ನ ಮೂಡಿಸ್ತಾ ಇದ್ದಾರೆ ಅನ್ನೋ ಒಂದು ಏನು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ವಿದ್ಯಾರ್ಥಿಗಳ ನಡುವೆ ಇವತ್ತು ತಾರತಮ್ಯವನ್ನ ಮತ್ತೆ ವೈಮನಸ್ಸುಗಳನ್ನ ಉಂಟು ಮಾಡತಕ್ಕಂತ ನಿಟ್ಟಿನಲ್ಲಿ ಈ ಪ್ರಾಂಶುಪಾಲರು ಮುಂದಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸದ್ಯ ಈ ಪ್ರಕರಣದ ಕುರಿತಂತೆ ಈಗಾಗಲೇ ಏನು ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. FIR ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಕೂಡ ಈಗಾಗಲೇ ಪ್ರಕರಣದ ಕುರಿತು ತನಿಖೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಮತ್ತೆ ಘಟನೆ ನಡೆದಂತ ದಿನದಲ್ಲಿ ಏನು ಅವತ್ತು ಏನು ಸ್ಥಳಕ್ಕೆ ಭೇಟಿ ನೀಡಿ ಏನು ವಿದ್ಯಾರ್ಥಿ ಮತ್ತು ಪ್ರಾಂಶುಪಾಲರನ್ನು ಕೂಡ ವಿಚಾರಿಸಿದಂತ ಸಂದರ್ಭದಲ್ಲಿ ಪೊಲೀಸರ ಮುಂದೆ ವಿದ್ಯಾರ್ಥಿ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹಾಗಿದೆ ಆ ವಿದ್ಯಾರ್ಥಿ ಪೊಲೀಸರ ಮುಂದೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡ್ ಬರೋಣ ಬನ್ನಿ. ಮತ್ತು ಒಂದೇ ಮಾತ್ರ ಅಂತ ಸರ್ ಬಂದು ಯಾರಂದ್ರೆ ಅಂತ ನಾನು ನನಗೆ ಏನಂದು ಯಾಕಂದ್ರೆ ಸ್ಟೇಜ್ ಮೇಲೆ ಬಂದು ನಂಬರ್ ಇತ್ತು, ಅದ್ರಲ್ಲಿ ನಿಮ್ಮಲ್ಲಿ ತೆಗಿಯೋ ಅಂತಿದ್ದು ಹೊರಗೆ ಹೋದ್ರೆ ಏನಂತಾರ ಅವರು, ವಂದೇ ಮಾತರಂ ರಿಲಿಜಿಯಸ್ ಏನು ವಂದೇ ಮಾತರಂ ಘೋಷಣೆಯನ್ನ ಕೂಗಿದ್ದಕ್ಕೆ ಪ್ರಾಂಶುಪಾಲರದು ಕೂಗಬೇಡ ಅನ್ನೋ ಒಂದು ತಾಕೀತು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಈ ಒಂದು ಆರೋಪ ಸದ್ಯ ಈಗ ಬೀದರ್ ಜಿಲ್ಲೆಯಾದ್ಯಂತ ಹಲ್ಚಲನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಪೊಲೀಸರು ಕೂಡ ಈಗಾಗಲೇ ಶಾಹೀನ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಅಬ್ದುಲ್ ಹಕೀಮ್ ಅವರ ವಿರುದ್ಧ ದೂರನ್ನ ದಾಖಲಿಸಿಕೊಂಡು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ವಂದೇ ಮಾತರಂ ಘೋಷಣೆ ಏನಿದೆ, ಇದು ದೇಶಭಕ್ತಿಯ ಸಂಕೇತವಾಗಿದ್ದು, ಈ ಒಂದು ಘೋಷಣೆ ಕೂಗಿದ್ದಕ್ಕೆ ಪ್ರಾಚಾರ್ಯರು ತಾಕೀತು ಮಾಡಿದ್ರ
ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಈ ಎಲ್ಲಾ ಆರೋಪಗಳಿಗೆ ಮತ್ತು ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.